ನಮಸ್ಕಾರ ವಿದ್ಯಾರ್ಥಿಗಳೇ, ನಾನು ಶ್ರೀಮತಿ ವೀಣಾ ಜಿಎಸ್, ಅರ್ಥಶಾಸ್ತ್ರ ಪ್ರಾಧ್ಯಾಪಕಿ, ಬೆಂಗಳೂರಿನ ವಿಜಯನಗರದಲ್ಲಿರುವಂತಹ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದೇನೆ. ಇವತ್ತಿನ ಈ ನನ್ನ ವಿಡಿಯೋದಲ್ಲಿ ನಿಮಗೆ ಅಂತಿಮ BA ನಲ್ಲಿ ಪೇಪರ್ 5 ಆಗಿರುವಂತಹ ಕಾರ್ಪೊರೇಟ್ ಎಕನಾಮಿಕ್ಸ್, ಕಂಪನಿ ಸಂಬಂಧಿ ಅರ್ಥಶಾಸ್ತ್ರದ ಸೆಕೆಂಡ್ ಚಾಪ್ಟರ್ ಕಾರ್ಪೊರೇಟ್ ಪ್ಲಾನಿಂಗಿನ ಒಂದು ವಿಷಯವಾಗಿರುವಂತಹ ಫೀಚರ್ಸ್ ಆಫ್ ಕಾರ್ಪೊರೇಟ್ ಪ್ಲಾನಿಂಗ್, ಕಂಪನಿ ಸಂಬಂಧಿ ಯೋಜನೆಯ ಲಕ್ಷಣಗಳ ಬಗ್ಗೆ ಈ ನನ್ನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೊದಲಿಗೆ ಈ ಯೋಜನೆ ಅಂದರೆ ಏನು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ನಮ್ಮ ಪ್ರತಿಯೊಂದು ಆರ್ಥಿಕ ಚಟುವಟಿಕೆಗಳಲ್ಲಿ ಇವತ್ತಿನ ದಿನ ಯೋಜನೆ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ಯೋಜನೆಯನ್ನ ಮಾಡಿಕೊಳ್ಳದೆ ಹೋದರೆ ನಾವು ಯಾವುದೇ ಚಟುವಟಿಕೆಯನ್ನ ಯಶಸ್ವಿಯಾಗಿ ಕ್ರಮಬದ್ಧ ರೀತಿಯಲ್ಲಿ ಮಾಡೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಯೋಜನೆಯನ್ನ ಮಾಡಿಕೊಂಡ್ರೆ ನಾವು ಭವಿಷ್ಯಕ್ಕೆ ನಾವು ಪೂರ್ವ ತಯಾರಿಯನ್ನ ನಡೆಸಿಕೊಂಡು ಅದಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ನಾವು ನಮ್ಮ ಭವಿಷ್ಯದ ಚಟುವಟಿಕೆಗಳನ್ನು ನಿರಾತಂಕವಾಗಿ ಹೆಚ್ಚಿನ ಅಡೆತಡೆಗಳಿಲ್ಲದೆ ಮುಂದುವರಿಸೋದಕ್ಕೆ ಸಾಧ್ಯ. Students, let us now understand what is this planning. Planning plays a very important and a significant role in today's world. Every economic activity needs planning. Without planning, economic activities cannot be carried on successfully or in a systematic manner. Planning is usually done for the future. So when planning is done, we can make all necessary preparations and be ready to face the changes which takes place in the future, and activities can be carried on very well without any much hurdles in the future. Hence, planning becomes very important not only in all economic activities but especially in the activities of the firm. ಒಂದು ಕಂಪನಿ ಅಥವಾ ಉದ್ಯಮಕ್ಕೆ ಸಂಬಂಧಪಟ್ಟಂತೆ ಯೋಜನೆ ಅನ್ನೋದು ಇವತ್ತಿನ ಆಧುನಿಕ ಜಗತ್ತಿನಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ಯೋಜನೆ ಭವಿಷ್ಯಾಭಿಮುಖವಾಗಿರೋದ್ರಿಂದ ಮತ್ತು ಭವಿಷ್ಯದಲ್ಲಿ ಸ್ಥಿತಿಗತಿಗಳು ವರ್ತಮಾನದ ಸ್ಥಿತಿಗತಿಗಳಿಗಿಂತ ಭಿನ್ನವಾಗಿ ಅಥವಾ ಬದಲಾವಣೆಗೊಳ್ಳುವುದರಿಂದ ಆ ಬದಲಾಗುವ ಸ್ಥಿತಿಗತಿಗಳಿಗೆ ವರ್ತಮಾನದಲ್ಲಿ ಎಲ್ಲ ರೀತಿಯ ಪೂರ್ವ ತಯಾರಿಯನ್ನ ಮಾಡಿಕೊಂಡು ಅದನ್ನು ಸುಗಮವಾಗಿ ಎದುರಿಸೋದಿಕ್ಕೆ ಯೋಜನೆ ಬಹಳ ಸಹಕಾರಿಯಾಗಿರುತ್ತೆ ಅಂತಂದ್ರೆ ತಪ್ಪಾಗಲಾರದು. ಆದ್ದರಿಂದ ಪ್ರತಿಯೊಂದು ಉದ್ಯಮವು ಈ ಯೋಜನೆಯಲ್ಲಿ ತೊಡಗಿದೆ. ಉದ್ಯಮಗಳು ಹಾಕಿಕೊಳ್ಳುವಂತಹ ಈ ಯೋಜನೆಯನ್ನ ನಾವು ಕಂಪನಿ ಸಂಬಂಧಿ ಯೋಜನೆ ಅಂತ ಕರಿತೀವಿ. So in today's world, as I told you earlier, planning has become very important, and especially in the corporate world. A corporate business or a firm can run successfully only if they plan their future. If planning is made, all necessary arrangements can be made for future, and future activities can go on smoothly. Hence, planning plays a very significant role in corporate business. Planning undertaken by corporates or a firm is called as corporate planning. ಸಾಮಾನ್ಯವಾಗಿ ಯೋಜನೆಯ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಅಂದರೆ ಇಲ್ಲಿ ತೋರಿಸಿರುವ ಹಾಗೆ 4 ಹಂತಗಳಲ್ಲಿ ನಡೆಯುತ್ತೆ. ಮೊದಲನೇದಾಗಿ ಉದ್ದೇಶಗಳನ್ನು ರೂಪಿಸಿಕೊಳ್ಳೋದು. So in the process of planning, the first step is setting objectives. The firms will set a few long-term and a few short-term objectives which are suitable for its activities. The second step is determining what should be done to accomplish them. ಯೋಜನೆಯ ಪ್ರಕ್ರಿಯೆಯಲ್ಲಿ ಬರುವ ಎರಡನೇ ಹಂತ ಅಂದರೆ ನಿಗದಿಪಡಿಸಿರುವ ಅಥವಾ ರೂಪಿಸಿಕೊಂಡಿರುವ ಉದ್ದೇಶಗಳನ್ನು ಈಡೇರಿಸೋದಿಕ್ಕೆ ಯಾವ ಕಾರ್ಯಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದನ್ನ ನಿರ್ಧಾರ ಮಾಡೋದು ಎರಡನೇ ಹಂತವಾಗಿದೆ. ಮೂರನೇ ಹಂತದಲ್ಲಿ ಮಾಡಿರುವಂತಹ ನಿರ್ಧಾರಗಳನ್ನು
ಇಂಪ್ಲಿಮೆಂಟ್ ಮಾಡೋದು ಅಂದರೆ ಹಾಕಿಕೊಂಡಿರುವ ಯೋಜನೆಯನ್ನ, ಮಾಡಿರುವಂತಹ ನಿರ್ಧಾರಗಳನ್ನು, ರೂಪಿಸಿರುವ ಕಾರ್ಯಕ್ರಮಗಳನ್ನು ಜಾರಿಗೆ ತರುವುದು ಮೂರನೆಯ ಹಂತವಾಗಿದೆ. ಇಂಪ್ಲಿಮೆಂಟಿಂಗ್ ದ ಪ್ಲಾನ್ ಇಸ್ ದಿ ಥರ್ಡ್ ಸ್ಟೆಪ್ ಇನ್ ದಿ ಪ್ರೋಸೆಸ್ ಆಫ್ ಪ್ಲಾನಿಂಗ್. Planning doesn't end at implementation. After implementation, there comes the fourth and the most important step, that is monitoring and evaluating the results. So the plan after implementation has to be continuously monitored and evaluated, and if any flaws or drawbacks noticed has to be corrected, and the plan should be continued. ಯೋಜನೆಯನ್ನ ಜಾರಿಗೆ ತಂದ ನಂತರ ಯೋಜನೆಯ ಪ್ರಕ್ರಿಯೆ ಅಲ್ಲಿಗೆ ಮುಗಿಯೋದಿಲ್ಲ. ಜಾರಿಗೆ ತಂದ ನಂತರ ಬರುವ ಇನ್ನೊಂದು ಹಂತ ಅಂದರೆ ಆ ಯೋಜನೆಯನ್ನ ಸದಾ ಅದನ್ನ ಇವ್ಯಾಲ್ಯೂಯೇಟ್ ಮಾಡಬೇಕು. ಅಂದರೆ ಅದರ ಸಾಧಕ ಬಾಧಕಗಳನ್ನ ಬಗ್ಗೆ ಅದನ್ನ ವಿಮರ್ಶೆ ಮಾಡಿ, ಯಾವುದೇ ತೊಂದರೆಗಳು, ಅಡೆತಡೆಗಳು ಎದುರಾದರೆ ಅದನ್ನ ಸರಿಪಡಿಸಿಕೊಂಡು ಅದನ್ನ ತಿದ್ದಿ ಅದನ್ನ ಮುಂದುವರಿಸ್ತಾ ಹೋಗಬೇಕು. ಸೊ ಹೀಗೆ ಒಂದು ಯೋಜನೆಯ ಪ್ರಕ್ರಿಯೆಯಲ್ಲಿ 4 ಹಂತಗಳನ್ನು ನಾವು ಕಾಣ್ತೀವಿ. ಈ ಹಂತಗಳನ್ನು ನಾವು ಕಂಪನಿ ಸಂಬಂಧಿ ಯೋಜನೆಯಲ್ಲೂ ಕೂಡ ನಾವು ಕಾಣ್ತೀವಿ. Now let us understand one simple definition of corporate planning. Gubbins defines corporate planning as a systematic approach to clarifying corporate objectives, strategic decision making, and checking progress towards these objectives. A corporate plan is a set of instructions to the managers of an organization describing what role each department is expected to fulfill in the achievement of organization's objective. ಗುಬಿನ್ಸ್ ಅವರು ಕೊಟ್ಟಿರುವ ವ್ಯಾಖ್ಯಾನದ ಪ್ರಕಾರ ಔದ್ಯಮಿಕ ಅಥವಾ ಕಂಪನಿ ಸಂಬಂಧಿ ಯೋಜನೆ ಅಂದರೆ ಅದು ಒಂದು ಕ್ರಮಬದ್ಧವಾದ ಒಂದು ಕ್ರಿಯೆಯಾಗಿದೆ. ಈ ಕ್ರಮಬದ್ಧವಾದ ಕ್ರಿಯೆಯಲ್ಲಿ ಕಂಪನಿಯ ಉದ್ದೇಶಗಳ ಬಗ್ಗೆ ಒಂದು ಸ್ಪಷ್ಟೀಕರಣವನ್ನ ನೀಡಲಾಗುತ್ತೆ. ಆಮೇಲೆ ಮಹತ್ವದ ಮುಖ್ಯವಾದಂತಹ ನಿರ್ಧಾರಗಳನ್ನು ಕೈಗೊಳ್ಳಲಾಗತ್ತೆ. ಆ ಕೈಗೊಂಡಿರುವ ನಿರ್ಧಾರಗಳ ಪ್ರಕಾರನೇ ಪ್ರಗತಿ ಅಥವಾ ಕಾರ್ಯಗಳು ನಡೀತಾ ಇದೆಯೇ ಅನ್ನುವ ಒಂದು ವಿಮರ್ಶೆ ಅಥವಾ ಒಂದು ಮೇಲ್ವಿಚಾರಣೆ ಕೂಡ ಈ ಔದ್ಯಮಿಕ ಯೋಜನೆಯಲ್ಲಿ ನಡೆಯುತ್ತೆ. ಹಾಗೆ ಅವ್ರು ಏನು ಹೇಳ್ತಾರೆ ಅಂದರೆ, ಈ ಔದ್ಯಮಿಕ ಯೋಜನೆ ಅಂದರೆ ಇದು ನಿರ್ವಾಹಕರಿಗೆ, ಒಂದು ಸಂಘಟನೆಯ ನಿರ್ವಾಹಕರಿಗೆ ಕೊಡುವಂತಹ ಒಂದು ನಿರ್ದೇಶನಗಳ ಪಟ್ಟಿ. ಏನು ನಿರ್ದೇಶನಗಳು ಅಂದರೆ, ಪ್ರತಿಯೊಂದು ವಿಭಾಗ, ಸಂಘಟನೆಯಲ್ಲಿ ಇರುವಂತಹ ಪ್ರತಿಯೊಂದು ವಿಭಾಗದ ಪಾತ್ರ ಏನು ಅನ್ನೋದನ್ನ ಇಲ್ಲಿ ವಿವರಿಸಲಾಗಿರುತ್ತೆ. ಹಾಗೆ ಆ ವಿಭಾಗಗಳು ಆ ಒಂದು ಪಾತ್ರವನ್ನ ನಿರ್ವಹಿಸುತ್ತಾ ಹೇಗೆ ಒಂದು ಸಂಘಟನೆಯ ಉದ್ದೇಶಗಳನ್ನ ಈಡೇರಿಸಿ ಸಾಧನೆಯನ್ನ ಮಾಡಬೇಕು ಅನ್ನೋದನ್ನ ತಿಳಿಸುವುದೇ ಒಂದು ಔದ್ಯಮಿಕ ಯೋಜನೆ ಆಗಿದೆ ಅನ್ನೋದು ಈ ವ್ಯಾಖ್ಯಾನದಿಂದ ನಮಗೆ ತಿಳಿದು ಬರುತ್ತೆ. ಈಗ ಈ ಕಂಪನಿ ಸಂಬಂಧಿ ಯೋಜನೆಯ ಲಕ್ಷಣಗಳ ಬಗ್ಗೆ ತಿಳ್ಕೊಳ್ಳೋಣ. Now let us understand about the features of this corporate planning. The first feature is that it is the first function. ಒಂದು ಕಂಪನಿ ಅಥವಾ ಉದ್ಯಮ ತನ್ನ ಚಟುವಟಿಕೆಗಳನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ, ಅಂದರೆ ಉತ್ಪಾದನಾ ಚಟುವಟಿಕೆಗಳನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಪ್ರಪ್ರಥಮವಾಗಿ ಮಾಡಬೇಕಾಗಿರುವ ಕಾರ್ಯ ಅಂದರೆ ಈ ಯೋಜನೆಯನ್ನ ಮಾಡೋದು. ಮೊಟ್ಟ ಮೊದಲನೇದಾಗಿ ಈ ಯೋಜನೆಯನ್ನ ಮಾಡಿ ಆ ಯೋಜನೆಗೆ ಅನುಗುಣವಾಗಿ ತನ್ನ ಚಟುವಟಿಕೆಗಳನ್ನು ಅಥವಾ ಮುಂದಿನ ಕಾರ್ಯಕ್ರಮಗಳನ್ನು ಅದು ಕೈಗೊಳ್ಳುತ್ತಾ ಹೋಗಬೇಕು. ಈ ಯೋಜನೆಯಲ್ಲಿ ಒಂದು ಸಂಸ್ಥೆಯ ಸ್ಥಾಪನೆಯ ಬಗ್ಗೆ, ಅದರ ನೇಮಕಾತಿಯ ಬಗ್ಗೆ, ಸಂಪನ್ಮೂಲಗಳ ಸಂಗ್ರಹಣೆಯ ಬಗ್ಗೆ, ಅದರ ನೀತಿ ನಿಯಮಗಳ ಬಗ್ಗೆ, ಉದ್ದೇಶಗಳ ಬಗ್ಗೆ ಇತ್ಯಾದಿ ವಿಷಯಗಳ ಬಗ್ಗೆ ಸುದೀರ್ಘವಾದ ಚಿಂತನೆ, ಚರ್ಚೆಗಳು ನಡೆದು ಒಂದು ನಿರ್ಧಾರಕ್ಕೆ ಬರಲಾಗತ್ತೆ. ಸೊ ಹಾಗಾಗಿ ಈ ಔದ್ಯಮಿಕ ಯೋಜನೆಯು
ಒಂದು ಉದ್ಯಮದಲ್ಲಿ ನಡೆಯುವಂತಹ ಪ್ರಥಮ ಕಾರ್ಯ ಅನ್ನುವಂತಹ ಲಕ್ಷಣವನ್ನ ಹೊಂದಿದೆ. The first feature or characteristic of corporate planning is that it is the very first function which takes place in a firm. Any firm, before starting its activity of production, has to conduct the planning activity. The firm has to plan about various aspects or various things such as recruitment, mobilization of resources, setting up of an organization, framing objectives, framing rules, regulations and policies of the firm, etc. and etc. Based on this planning, later on the production process and other activities will be carried on. ಎರಡನೇ ಲಕ್ಷಣ ಎಂದರೆ ಮಾಡುವ ಮೊದಲು ಚಿಂತಿಸುವಿಕೆ. ಯೋಜನೆಯಲ್ಲಿ ಬರುವಂತಹ ಎರಡನೇ ಲಕ್ಷಣ ಅಂದರೆ ಇಲ್ಲಿ ಯಾವುದೇ ಕೆಲಸವನ್ನ ಕಾರ್ಯಗತಗೊಳಿಸುವ ಮುನ್ನ ಅಥವಾ ಅದನ್ನ ಕ್ರಿಯೆಗೆ ತರುವ ಮುನ್ನ ಮಾಡಬೇಕಾಗಿರುವುದು ಚಿಂತಿಸುವಿಕೆ. ಯಾಕೆಂದರೆ ಕೆಲಸ ಮಾಡಿದ ಮೇಲೆ ಅದು ತಪ್ಪು ಅಂತ ತಿಳಿದು ಬಂದ್ರೆ ಅದನ್ನ ಬದಲಾಯಿಸೋದು ಬಹಳ ಕಷ್ಟ ಆಗತ್ತೆ. ಹಾಗಾಗಿ ಆ ತಪ್ಪು ನಡೆದಿರುವ ಹಾಗೆ ಬಹಳಷ್ಟು ಚಿಂತನೆಯನ್ನ ಮಾಡಿ ಅದರ ಸಾಧಕ ಬಾಧಕಗಳನ್ನ ಸರಿಯಾಗಿ ವಿಮರ್ಶಿಸಿ ಚರ್ಚಿಸಿ ನಂತರ ಅದರ ಬಗ್ಗೆ ನಿರ್ಧಾರ ತೆಗೆದುಕೊಂಡು ಅದನ್ನ ಕ್ರಿಯೆಗೆ ಅಳವಡಿಸಬೇಕಾಗತ್ತೆ. ಹಾಗಾಗಿ ಕಂಪನಿ ಯೋಜನೆಯಲ್ಲಿ ಬರುವ ಎರಡನೇ ಲಕ್ಷಣ ಅಂದರೆ ಇದರಲ್ಲಿ ಚಿಂತಿಸುವಿಕೆಗೆ ಬಹಳ ಮಹತ್ವ ಇದೆ. ಚಿಂತಿಸುವ ಕಾರ್ಯ ಮೊದಲು ನಡೆಯುತ್ತದೆ. The second feature of corporate planning is thinking before doing. So before performing any activities or doing any activities or before bringing anything into action, there should be lot of thinking which has to be done. The planning committee should analyze the positive and the negative aspects of a work or of an action and then take the decisions accordingly. So thinking takes the primary place in the process of corporate planning. If thinking is done well, it means that half of the job is done. If anything goes wrong in thinking, then the entire action which precedes the thinking will also be a failure. So corporate planning involves an important feature, that is thinking has to be done in planning before its implementation. ಔದ್ಯಮಿಕ ಯೋಜನೆಯ ಮೂರನೇ ಲಕ್ಷಣ ಎಂದರೆ ಇದು ನಿರ್ವಹಣಾ ಕಾರ್ಯ. ಒಂದು ಸಂಸ್ಥೆಯಲ್ಲಿ ಅಥವಾ ಉದ್ಯಮದಲ್ಲಿ ಯೋಜನೆಯನ್ನ ಮಾಡಬೇಕಾದವರು ಯಾರು ಅನ್ನೋ ಪ್ರಶ್ನೆ ಬರುತ್ತೆ. ಇದಕ್ಕೆ ಉತ್ತರ ಅದರ ನಿರ್ವಹಣಾ ಮಂಡಳಿ. ಅಂದರೆ ಒಂದು ಉದ್ಯಮವನ್ನ ನಿರ್ವಹಿಸುವಂತಹ ಒಂದು ಗುಂಪು ಅಥವಾ ಒಂದು ಮಂಡಳಿ ಏನಿರುತ್ತೆ ಅದು ಯೋಜನೆಯನ್ನ ಮಾಡಬೇಕಾಗಿರುವಂತಹ ಸಮಗ್ರ ಜವಾಬ್ದಾರಿಯನ್ನ ಹೊತ್ತುಕೊಳ್ಬೇಕಾಗತ್ತೆ. ಯಾವ್ಯಾವ ವಿಭಾಗಕ್ಕೆ ಏನೇನು ಅವಶ್ಯಕತೆ ಇದೆ, ಉದ್ಯಮದ ಉದ್ದೇಶಗಳೇನು, ಈ ಎಲ್ಲದರ ಬಗ್ಗೆ ಸಮಗ್ರವಾಗಿ ಚಿಂತನೆಯನ್ನ ನಡೆಸಿ ನಿರ್ವಹಣಾ ಮಂಡಳಿಯು ಈ ಯೋಜನೆಯ ಪ್ರಕ್ರಿಯೆಯ ಜವಾಬ್ದಾರಿಯನ್ನ ಹೊರಬೇಕಾಗತ್ತೆ ಅನ್ನೋದು ಇದರ ಇನ್ನೊಂದು ಲಕ್ಷಣ. Corporate planning exhibits another feature, that is managerial function. Corporate planning is the main responsibility of the managerial team. It doesn't come under the purview of the laborers. Planning has to be done by the management category. The management or the team has to study the requirements of the entire firm. The objective should understand the objectives of the firm very clearly and then prepare a macro plan in accordance to all this. Hence, it becomes the responsibility of the management team. ಕಂಪನಿ ಸಂಬಂಧಿ ಯೋಜನೆಯ ಮತ್ತೊಂದು ಲಕ್ಷಣ ಎಂದರೆ ಸಂಸ್ಥೆಯ ಗುರಿಗಳ ಸಾಧನೆಗೆ ಮಾರ್ಗ.
ಪ್ರತಿಯೊಂದು ಸಂಸ್ಥೆ ಅಥವಾ ಉದ್ಯಮ ಕೆಲವೊಂದು ಗುರಿಗಳನ್ನು ಹಾಕಿಕೊಂಡಿರುತ್ತೆ. ಆ ಗುರಿಗಳನ್ನು ಈಡೇರಿಸಿಕೊಂಡ್ರೆ ಆ ಸಂಸ್ಥೆ ಯಶಸ್ವಿಗೊಂಡ ಹಾಗೆ. ಈ ಗುರಿಗಳ ಸಾಧನೆಗೆ ಈ ಯೋಜನೆ ಅನ್ನೋದು ಒಂದು ಮಾರ್ಗವಾಗಿ ಕೆಲಸವನ್ನ ನಿರ್ವಹಿಸುತ್ತೆ. ಯಾಕೆಂದರೆ ಈ ಯೋಜನೆಯಲ್ಲಿ ಮುಂಚಿತವಾಗಿಯೇ ಎಲ್ಲವನ್ನೂ ಚಿಂತಿಸಿ ಚರ್ಚಿಸಿ ನಿರ್ಧಾರಕ್ಕೆ ಬರುವುದರಿಂದ ಅಲ್ಲಿ ಯಾವುದೇ ಅಡೆತಡೆಗಳಿಲ್ಲದೆ ಚಟುವಟಿಕೆಗಳನ್ನು ಕಾರ್ಯಕ್ರಮಗಳನ್ನು ಸುಗಮವಾಗಿ ನಡೆಸ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗೋದ್ರಿಂದ ಗುರಿಗಳ ಸಾಧನೆಯೂ ಕೂಡ ಸುಲಭ ಆಗುತ್ತೆ. ಹಾಗಾಗಿ ಸಂಸ್ಥೆಯನ್ನ ಗುರಿಗಳ ಕಡೆಗೆ ತಲುಪಿಸುವ ಅಲ್ಲಿ ಯೋಜನೆಯು ಒಂದು ಮಾರ್ಗವಾಗಿ ಕೆಲಸವನ್ನ ನಿರ್ವಹಿಸುತ್ತೆ. The next feature of corporate planning is it is an approach or a path to the achievement of goals of the organization. Every organization will have certain goals to achieve or the targets to reach. So these goals or targets can be easily reached or successfully reached only through planning. Planning provides a smooth walkway or a smooth path to achieve these goals of the organization. ಮತ್ತೊಂದು ಲಕ್ಷಣ ಎಂದರೆ ಅಂತರ್ ಅವಲಂಬಿತ ಪ್ರಕ್ರಿಯೆ. ಅಂದರೆ ಇಲ್ಲಿ ಈ ಒಂದು ಔದ್ಯಮಿಕ ಯೋಜನೆಯಲ್ಲಿ ಹಲವಾರು ವಿಷಯಗಳ ಒಂದು ಅವಲಂಬಿತ ಪ್ರಕ್ರಿಯೆ ಅಂತ ಇದನ್ನ ನಾವು ಹೇಳಬಹುದು. ಯಾಕೆ ಅಂದರೆ ಒಂದು ಉದ್ಯಮದಲ್ಲಿ ಹಲವಾರು ವಿಭಾಗಗಳಿರುತ್ತೆ. ಉದಾಹರಣೆಗೆ ಉತ್ಪಾದನಾ ವಿಭಾಗ ಅಂದರೆ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್, ಪರ್ಚೇಸ್ ಡಿಪಾರ್ಟ್ಮೆಂಟ್, ಸೇಲ್ಸ್ ಡಿಪಾರ್ಟ್ಮೆಂಟ್, ಫೈನಾನ್ಸ್ ಡಿಪಾರ್ಟ್ಮೆಂಟ್, ಹೀಗೆ ಹಲವಾರು ವಿಭಾಗಗಳಿರುತ್ತೆ. ಈ ಯೋಜನೆಯನ್ನ ಹಾಕಿಕೊಳ್ಳಬೇಕಾದರೆ ಈ ಎಲ್ಲ ವಿಭಾಗಗಳ ಉದ್ದೇಶಗಳು, ಅದರ ಗುರಿಗಳು, ಅದರ ಅವಶ್ಯಕತೆಗಳು ಎಲ್ಲವನ್ನೂ ಪರಿಗಣಿಸಿ ಒಟ್ಟಾಗಿ ಉದ್ಯಮಕ್ಕೆ ಸಂಬಂಧಿಸಿದ ಒಂದು ಸಮಗ್ರ ಯೋಜನೆಯನ್ನ ಹಾಕಿಕೊಳ್ಳಬೇಕಾಗತ್ತೆ. ಹಾಗಾಗಿ ಇದನ್ನ ಅಂತರ ಅವಲಂಬಿತ ಪ್ರಕ್ರಿಯೆ ಅಂತ ನಾವು ಇದರ ಲಕ್ಷಣವನ್ನ ಗುರುತಿಸ್ತೀವಿ. Another feature of corporate planning is that it is interdependent process. Because in a firm there are various departments functioning independently or in an interdependent manner. So when planning is done at a firm level, the persons who are in charge or responsible of planning should take into consideration the requirements, the objectives, the targets and the problems of every department and frame the planning in such a way or plan in such a way that it brings about a coordination and understanding between the various departments of the firm. Hence, we can say that corporate planning has a characteristic of being an interdependent process. ಇದರ ಇನ್ನೊಂದು ಲಕ್ಷಣ ಅಂದರೆ ಮುನ್ನಂದಾಜು. ನಾ ಆಗಲೇ ಹೇಳಿದ ಹಾಗೆ ಯೋಜನೆ ಇರುವುದೇ ಭವಿಷ್ಯಕ್ಕಾಗಿ, ಭವಿಷ್ಯದ ಕಾರ್ಯಗಳಿಗಾಗಿ, ಭವಿಷ್ಯದ ಚಟುವಟಿಕೆಗಳಿಗಾಗಿ. ಭವಿಷ್ಯ ಅನಿಶ್ಚಿತವಾಗಿರುತ್ತೆ. ಭವಿಷ್ಯವನ್ನ ನಿಖರವಾಗಿ ಯಾರೂ ಊಹಿಸೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಭವಿಷ್ಯದ ಬಗ್ಗೆ ಅಂದಾಜನ್ನು ಮಾಡಲು ಮಾತ್ರ ಸಾಧ್ಯ. ಹಾಗಾಗಿ ಈ ಔದ್ಯಮಿಕ ಯೋಜನೆ ಅಂದಾಜುಗಳ ಅಥವಾ ಮುನ್ನಂದಾಜುಗಳ ಒಂದು ಲಕ್ಷಣವನ್ನ ಹೊಂದಿದೆ ಅಂತ ಹೇಳಬಹುದು. ಅನೇಕ ವಿಷಯಗಳ ಬಗ್ಗೆ ಈ ಯೋಜನೆಯಲ್ಲಿ ಮುನ್ನಂದಾಜನ್ನ ಮಾಡಲಾಗತ್ತೆ, ಮುಂಚಿತವಾಗಿಯೇ ಅಂದಾಜನ್ನ ಮಾಡಲಾಗತ್ತೆ. ಉದಾಹರಣೆಗೆ ಭವಿಷ್ಯದಲ್ಲಿ ಇರಬಹುದಾದ ಮಾರುಕಟ್ಟೆ ಸ್ಥಿತಿಗತಿಗಳು, ಬೇಡಿಕೆಗಳು, ಬೆಲೆಯ ಮಟ್ಟ, ಗ್ರಾಹಕರ ರುಚಿ, ಅಭಿರುಚಿ, ಭವಿಷ್ಯದಲ್ಲಿ ಇರಬಹುದಾದಂತಹ ರಾಜಕೀಯ ವ್ಯವಸ್ಥೆ ಅಥವಾ ಹವಾಮಾನ ಗುಣಗಳು, ಹೀಗೆ ಹಲವಾರು ವಿಷಯಗಳ ಬಗ್ಗೆ ಮುನ್ನಂದಾಜನ್ನು ಮಾಡಿ ಅದಕ್ಕೆ ಅಂದಾಜಿನಕ್ಕೆ ತಕ್ಕಂತೆ ಯೋಜನೆಯನ್ನ ರೂಪಿಸಲಾಗುತ್ತೆ. Another feature of corporate planning is that it has a forecasting feature. So planning is, as I told you earlier, it is done for future. The future activities of a firm are planned well in advance in the present situation. Future is very unpredictable and very uncertain. So nobody can exactly predict the future. The future can only be forecasted or assumed.
So when planning is done, lot of things are forecasted about future of a firm. For example, the market conditions, the price levels, the demand conditions, the supply conditions, the weather conditions, government rules and regulations, etc., etc., are forecasted, and depending on this forecast, planning is prepared. ಔದ್ಯಮಿಕ ಯೋಜನೆಯ ಮತ್ತೊಂದು ಲಕ್ಷಣ ಎಂದರೆ ಸಂಪನ್ಮೂಲ ಸಂಗ್ರಹಣೆ. ಯೋಜನೆಯನ್ನ ಭವಿಷ್ಯಕ್ಕೆ ರೂಪಿಸುವುದರಿಂದ ಭವಿಷ್ಯದಲ್ಲಿ ಬೇಕಾಗಿರಬಹುದಾದ ಸಂಪನ್ಮೂಲಗಳು, ನೈಸರ್ಗಿಕ ಆಗಿರಬಹುದು, ಬಂಡವಾಳ ಸಂಪನ್ಮೂಲ ಆಗಿರಬಹುದು, ಅಥವಾ ಮಾನವ ಸಂಪನ್ಮೂಲ ಆಗಿರಬಹುದು, ಈ ಎಲ್ಲ ಸಂಪನ್ಮೂಲಗಳನ್ನು ಮುಂಚಿತವಾಗಿಯೇ ಸಂಗ್ರಹಿಸುವ ಒಂದು ಲಕ್ಷಣವನ್ನ ಈ ಯೋಜನೆ ಹೊಂದಿದೆ. ಯೋಜನೆಗೆ ತಕ್ಕಂತೆ ಭವಿಷ್ಯದಲ್ಲಿ ಬೇಕಾಗಿರುವಂತಹ ಸಂಪನ್ಮೂಲಗಳನ್ನು ಮುಂಚಿತವಾಗಿಯೇ ಸಂಗ್ರಹಿಸಿ ಸಿದ್ಧಪಡಿಸಿ ಇಟ್ಟುಕೊಂಡು ಭವಿಷ್ಯದಲ್ಲಿ ಚಟುವಟಿಕೆಗಳು ನಿರಾತಂಕವಾಗಿ ನಡೆಯುವಂತೆ ಕ್ರಮಗಳನ್ನು ಕೈಗೊಳ್ಳಲಾಗುತ್ತೆ. ಹಾಗಾಗಿ ಯೋಜನೆಯು ಸಂಪನ್ಮೂಲ ಸಂಗ್ರಹಣೆಯ ಲಕ್ಷಣವನ್ನು ಸಹ ಹೊಂದಿದೆ. Another important feature of corporate planning is that of resource mobilization. The resources required and necessary for the future are planned well in advance. All type of resources, the natural resource, human resource, and the capital resource are required in future activities of a firm are planned in advance, and it is mobilized accordingly so that everything will be ready when the time comes and activities can go on smoothly. ಮತ್ತೊಂದು ಲಕ್ಷಣ ಎಂದರೆ ಸಾಮರ್ಥ್ಯ ನಿರ್ಮಾಣ. ಯೋಜನೆ ಸಾಮರ್ಥ್ಯ ನಿರ್ಮಾಣದ ಲಕ್ಷಣವನ್ನು ಸಹ ಹೊಂದಿದೆ. ಯಾಕೆಂದರೆ ಯೋಜನೆಯಲ್ಲಿ ಮಾನವ ಸಂಪನ್ಮೂಲದ ಬಗ್ಗೆಯೂ ಕೂಡ ಸಾಕಷ್ಟು ಯೋಜನೆಗಳನ್ನು ತಯಾರಿಸಲಾಗುತ್ತೆ. ಭವಿಷ್ಯದ ಒಂದು ಯಶಸ್ವಿ ಅಥವಾ ದಕ್ಷ ಉದ್ಯಮದ ನಿರ್ವಹಣೆಗಾಗಿ ಯಾವ ರೀತಿಯ ಸಾಮರ್ಥ್ಯ ಬೇಕು ಅನ್ನೋದನ್ನು ಮುಂಚಿತವಾಗಿ ಊಹಿಸಿ ಆ ಸಾಮರ್ಥ್ಯವನ್ನು ಇರುವಂತಹ ಮಾನವ ಸಂಪನ್ಮೂಲದಲ್ಲಿ ಹೆಚ್ಚಿಸುವ ಸಲುವಾಗಿ ಅವರಿಗೆ ಬೇಕಾಗಿರುವ ಎಲ್ಲ ರೀತಿಯ ತರಬೇತಿ, ತಾಂತ್ರಿಕ ಶಿಕ್ಷಣ ಅಥವಾ ಇತರ ಕ್ರಮಗಳನ್ನು ಕೈಗೊಂಡು ಭವಿಷ್ಯವನ್ನ ಸಬಲವಾಗಿ ಎದುರಿಸೋದಕ್ಕೆ ಮಾನವ ಸಂಪನ್ಮೂಲವನ್ನ ತಯಾರು ಮಾಡಲಾಗುತ್ತೆ. ಹಾಗಾಗಿ ಈ ಔದ್ಯಮಿಕ ಯೋಜನೆಯಲ್ಲಿ ಸಾಮರ್ಥ್ಯ ನಿರ್ಮಾಣದ ಲಕ್ಷಣವೂ ಕೂಡ ಒಳಗೊಂಡಿದೆ. Another feature of corporate planning is capacity building. Since in planning process, the human resource required for future is also planned in advance. Human resource is the most important resource for a production activity. So here, whatever skills, whatever capacity is required by the human resource for future is estimated in advance, and they are prepared accordingly by giving them suitable training, technical education, etc. So corporate planning by giving training and education builds the capacity of human resource taking part in the firm. ಮತ್ತೊಂದು ಲಕ್ಷಣ ಎಂದರೆ ತರ್ಕಬದ್ಧ ವಿಧಾನ. ಯೋಜನೆ ಕೇವಲ ಊಹೆಗಳಿಂದ ಅಥವಾ ಕಲ್ಪನೆಗಳಿಂದ ಮಾಡುವಂತಹ ಪ್ರಕ್ರಿಯೆ ಅಲ್ಲ. ಇದನ್ನ ಕ್ರಮಬದ್ಧ ರೀತಿಯಲ್ಲಿ, ವೈಜ್ಞಾನಿಕ ರೀತಿಯಲ್ಲಿ ತರ್ಕಬದ್ಧ ವಿಧಾನಗಳನ್ನು ಅನುಸರಿಸಿ ಇದನ್ನ ಮಾಡಲಾಗುತ್ತೆ. ತರ್ಕಬದ್ಧ ವಿಧಾನ ಅಂತ ಯಾಕೆ ಹೇಳ್ತೀವಿ ಅಂದರೆ, ಇಲ್ಲಿ ಪ್ರತಿಯೊಂದು ತೀರ್ಮಾನಗಳ ಅಥವಾ ನಿರ್ಧಾರಗಳ ಅಥವಾ ಪ್ರತಿಯೊಂದು ಕ್ರಿಯೆಯ ಸಾಧಕ ಬಾಧಕಗಳು, ಅದರಿಂದ ಆಗುವ ಅನುಕೂಲಗಳು ಅನಾನುಕೂಲಗಳನ್ನು ವಿಮರ್ಶಿಸಿ ನಂತರ ಅದನ್ನ ಕಾರ್ಯಗತಗೊಳಿಸಲಾಗುತ್ತೆ. ಹಾಗಾಗಿ ಇದು ತರ್ಕಬದ್ಧ ವಿಧಾನ ಎಂಬ ಲಕ್ಷಣವನ್ನ ಹೊಂದಿದೆ. Corporate planning is rational in approach. Corporate planning is just not done overnight through imagination, but it is done in a very systematic, scientific, and in a rational manner. Every program or every decision or every action which is planned under planning is analyzed based on its
advantages and disadvantages, and only then suitable decisions are made and it is brought into implementation. ಇದರ ಮತ್ತೊಂದು ಲಕ್ಷಣ ಎಂದರೆ ಸ್ವರೂಪದಲ್ಲಿ ನಮ್ಯತೆಯನ್ನು ಹೊಂದಿದೆ ಅಥವಾ ಸ್ವರೂಪದಲ್ಲಿ ನಮ್ಯವಾಗಿದೆ. ನಮ್ಯತೆ ಅಥವಾ ನಮ್ಯ ಅಂದರೆ ಬದಲಾವಣೆಗೆ ಅವಕಾಶ ಇರುವುದು ಎಂದು ಅರ್ಥ. ಈಗ ಯೋಜನೆಯನ್ನ ಹಾಕಿಕೊಂಡ ಮೇಲೆ ಕೆಲವು ಅವಧಿಯ ನಂತರ ಪರಿಸ್ಥಿತಿಯಲ್ಲಿ ಅಥವಾ ವಾತಾವರಣದಲ್ಲಿ ಅಥವಾ ಆರ್ಥಿಕತೆಯಲ್ಲಿ ಕೆಲವು ಬದಲಾವಣೆಗಳಾದಾಗ ಮುಂಚಿತವಾಗಿ ಹಾಕಿಕೊಂಡಿರುವ ಯೋಜನೆಯಲ್ಲಿ ಕೂಡ ಬದಲಾವಣೆಗಳನ್ನು ತರುವುದು ಅವಶ್ಯಕ ಆಗಿರುತ್ತದೆ. ಹಾಗಾಗಿ ಈ ಯೋಜನೆ ಅನ್ನೋದು ಸ್ವರೂಪದಲ್ಲಿ ನಮ್ಯತೆಯನ್ನು ಹೊಂದಿದೆ. ಅಂದರೆ ಸುತ್ತಮುತ್ತ ಪರಿಸರ ಮತ್ತು ಆರ್ಥಿಕತೆಯಲ್ಲಿ ಆಗುವ ಬದಲಾವಣೆಗೆ ತಕ್ಕಂತೆ ಯೋಜನೆಯಲ್ಲೂ ಕೂಡ ಬದಲಾವಣೆಗಳನ್ನು ತರೋದಕ್ಕೆ ಸಾಧ್ಯ. ಹಾಗಾಗಿ ಯೋಜನೆಗಳು ಕಾಠಿಣ್ಯತೆಯನ್ನ ಹೊಂದಿರುವುದಿಲ್ಲ, ಬದಲಿಗೆ ನಮ್ಯತೆಯ ಲಕ್ಷಣವನ್ನು ಹೊಂದಿರುತ್ತದೆ. ಕಾರ್ಪೊರೇಟ್ ಪ್ಲಾನಿಂಗ್ ಇಸ್ ಫ್ಲೆಕ್ಸಿಬಲ್ ಇನ್ ನೇಚರ್. Flexible means which is ready for changes, where there are opportunities to make changes according to requirement. After planning and implementation of plans, if there are changes in the business environment or in the economy, accordingly changes have to be made in the planning process. And this is possible in corporate planning. So we can say that corporate plan is not rigid, but it is flexible in nature, where changes can happen, changes are possible according to the changes in the business environment. ಮತ್ತೊಂದು ಲಕ್ಷಣ ಎಂದರೆ ಅಂಕಿ ಅಂಶಗಳ ಸಂಗ್ರಹ. ಈ ಔದ್ಯಮಿಕ ಯೋಜನೆಯಲ್ಲಿ ಯೋಜನೆಗೆ ಬೇಕಾಗಿರುವಂತಹ ಪೂರ್ವಕವಾಗಿರುವಂತಹ ಯೋಜನೆಗೆ ಬೆಂಬಲಕರವಾಗಿರುವಂತಹ ಅನೇಕ ರೀತಿಯ ಅಂಕಿ ಅಂಶಗಳ ಸಂಗ್ರಹಣೆಯ ಕೆಲಸ ಕೂಡ ನಡೆಯುತ್ತೆ. ಸೊ ಈ ಅಂಕಿ ಅಂಶಗಳನ್ನು ಸಂಗ್ರಹಿಸಿ ಇವುಗಳ ಆಧಾರದ ಮೇಲೆ ಯೋಜನೆಯನ್ನ ಹಾಕಿಕೊಳ್ಳಲಾಗುತ್ತೆ. ಅಂಕಿ ಅಂಶಗಳನ್ನು ಭೂತಕಾಲದ ಅವಧಿಗೆ ಮತ್ತು ವರ್ತಮಾನದ ಅವಧಿಗೆ ಸಂಬಂಧಪಟ್ಟಂತೆ ಸಂಗ್ರಹಿಸಿ ಭವಿಷ್ಯದ ಚಟುವಟಿಕೆಗಳಿಗೆ ಯೋಜನೆಯನ್ನ ನಿರ್ಮಿಸಲಾಗುತ್ತೆ. Collection of data is yet another feature of corporate planning. In the planning process, lot of data related to the activities of the firm are collected. The data collected are of the past and present. Depending on this numerical data which is collected, the future activities of the firm are estimated or they are forecasted and planned accordingly. ಮತ್ತೊಂದು ಲಕ್ಷಣ ಎಂದರೆ ವಾರ್ಷಿಕ ಯೋಜನೆಗಳ ಚಕ್ರ. ಅಂದರೆ ಈ ಯೋಜನೆಗಳು ಚಕ್ರಿಕ ಆಕಾರದಲ್ಲಿ ಮುಂದುವರಿಯುತ್ತಾ ಹೋಗುತ್ತೆ. ಅಂದರೆ ಕೆಲವೊಂದು ಯೋಜನೆಗಳನ್ನು ವಾರ್ಷಿಕ ಅವಧಿಗೆ ಹಾಕಿಕೊಳ್ಳಬಹುದು, ಕೆಲವು ತಿಂಗಳ ಅವಧಿಗಳಿಗೆ ಹಾಕಿಕೊಳ್ಳಬಹುದು. ಆ ಅವಧಿ ಮುಗಿದ ನಂತರ ಯೋಜನೆ ಸಮಾಪ್ತಿಯಾಗೋದಿಲ್ಲ, ಇದು ಮತ್ತೆ ಮತ್ತೆ ಪುನರಾವರ್ತನೆ ಆಗ್ತಾ ಹೋಗುತ್ತೆ. ಹಾಗೆ ಆ ಅವಧಿಯ ಒಳಗೆ ಅನೇಕ ಬಾರಿ ಇದನ್ನ ವಿಮರ್ಶಿಸಲಾಗುತ್ತೆ. ಉದಾಹರಣೆಗೆ 1 ವರ್ಷಕ್ಕೆ ಯೋಜನೆಯನ್ನ ಹಾಕಿಕೊಂಡಿದ್ರೆ ಆ ಯೋಜನೆಯ ಕಾರ್ಯಾಚರಣೆ ಅಥವಾ ಅದರ ಸಫಲತೆ ವಿಫಲತೆಯನ್ನ 3 ತಿಂಗಳಿಗೊಮ್ಮೆ ಅಥವಾ 2 ತಿಂಗಳಿಗೊಮ್ಮೆ ಅದನ್ನ ಕೂಲಂಕುಷವಾಗಿ ವಿಮರ್ಶಿಸಿ ಬೇಕಾದ ಕ್ರಮಗಳನ್ನ ಸಹ ಕೈಗೊಳ್ಳಲಾಗುತ್ತೆ. ಕಾರ್ಪೊರೇಟ್ ಪ್ಲಾನಿಂಗ್ ಆರ್ ಸೈಕ್ಲಿಕಲ್ ಇನ್ ನೇಚರ್. That is, they go on recurring again and again. When usually plans are prepared for an annual term, that is a period of 1 term. After the period of 1 term, the plan doesn't cease to exist, but it goes on repeating. And within that period of 1 year, the plan is analyzed and evaluated for its positive and negative performance. So any changes has to be made, will be made then and there within the termination of the plan. ಮತ್ತೊಂದು ಲಕ್ಷಣ ಎಂದರೆ ನಿರೂಪಣಾತ್ಮಕ ಚರ್ಚೆ. ಈ ಕಂಪನಿ ಸಂಬಂಧಿ ಯೋಜನೆಯು ನಿರೂಪಣಾತ್ಮಕ ಚರ್ಚೆಗೆ ಒಳಗಾಗಿರುತ್ತೆ. ಅಂದರೆ ಇಲ್ಲಿ ಈ ಕಂಪನಿಗೆ ಇರುವಂತಹ ಅವಕಾಶಗಳು,
ಅದು ಅನುಸರಿಸಬೇಕಾಗಿರುವ ಮಾರ್ಗಗಳು, ಅಳವಡಿಸಿಕೊಳ್ಳಬೇಕಾಗಿರುವ ಕಾರ್ಯತಂತ್ರಗಳು, ಇವೆಲ್ಲದರ ಬಗ್ಗೆ ಚರ್ಚಿಸಿ ವಿಮರ್ಶಿಸಿ ಇದರ ಬಗ್ಗೆ ನಿರ್ಧಾರಗಳನ್ನು ಕೈಗೊಳ್ಳಲಾಗುತ್ತೆ. ಸೊ ಕಾರ್ಪೊರೇಟ್ ಪ್ಲಾನಿಂಗ್ ಈಸ್ narrative discussion, because here all the opportunities which are available to the firm, the various paths or the ways, the strategic plans or the strategic decisions which can be taken up, everything will be discussed thoroughly within the planning team, and then the plan will be framed. ಕಟ್ಟಕಡೆಯ ಲಕ್ಷಣ ಎಂದರೆ ಇದು ನಿರಂತರ ಮತ್ತು ಕ್ರಮಬದ್ಧ ಪ್ರಕ್ರಿಯೆ. ಕಂಪನಿ ಸ್ಥಾಪನೆಯಾಗೋ ಸಮಯದಿಂದ ಹಿಡಿದು ಕಂಪನಿ ಎಲ್ಲಿಯವರೆಗೂ ಅಸ್ತಿತ್ವದಲ್ಲಿ ಇರುತ್ತದೆಯೋ ಅಲ್ಲಿಯವರೆಗೂ ಈ ಔದ್ಯಮಿಕ ಯೋಜನೆಯು ನಿರಂತರವಾಗಿ, ಯಾವುದೇ ಒಂದು ಕೊನೆ ಇಲ್ಲದೆ, ಯಾವುದೇ ಒಂದು ಬ್ರೇಕ್ ಇಲ್ಲದೆ ನಿರಂತರವಾಗಿ ಕ್ರಮಬದ್ಧವಾಗಿ ನಡೆಯುವಂತಹ ಪ್ರಕ್ರಿಯೆಯಾಗಿದೆ. ಉದ್ಯಮ ಎಷ್ಟೇ ವರ್ಷ ಸಾಗಲಿ, ಎಷ್ಟೇ ಲಾಭವನ್ನು ಗಳಿಸಲಿ, ಯೋಜನಾ ಪ್ರಕ್ರಿಯೆ ನಿರಂತರವಾಗಿ ನಡೆಯುತ್ತದೆ. Corporate planning is a continuous and systematic process. Planning starts at the time of the initiation or the establishment of the firm, and it continues forever till the firm is in existence, without any break or without any stop. So it is said to be a continuous and at the same time a systematic process which is carried on very scientifically in a systematic manner. ಸೊ ಇದುವರೆಗೂ ನಾನು ನಿಮಗೆ ಕಂಪನಿ ಸಂಬಂಧಿ ಯೋಜನೆ ಅಥವಾ ಔದ್ಯಮಿಕ ಯೋಜನೆಯ ಲಕ್ಷಣಗಳ ಬಗ್ಗೆ ವಿವರಿಸಿದ್ದೀನಿ. ಧನ್ಯವಾದಗಳು.